ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರಕ್ಕೆ ಉಸಿರುಗಟ್ಟಿಸ್ತಾ ಇರುವಂತಹ ವಾಲ್ಮೀಕಿ ನಿಗಮದ ಬೃಹತ್ ಹಣ ವರ್ಗಾವಣೆ ಕೇಸ್ನಲ್ಲಿ ಈಗ ಮತ್ತೊಂದು ಬಿಗ್ ಸ್ಟೆಪ್ ಅನ್ನ ಇಡ್ತಾ ಇದೆ ಇಡಿ ವಿರುದ್ಧವೇ ಎಫ್ಐಆರ್ ದಾಖಲಾಗಿ ದೊಡ್ಡ ಸಂಕಷ್ಟವೇ ಎದುರಾಗುತ್ತಾ ಅಡೆತಡೆಯಾಗುತ್ತಾ ಅನ್ನುವಂಥ ಟೆನ್ಷನ್ ಕಾಣಿಸ್ತಾ ಇತ್ತು. ಅದಕ್ಕೀಗ ತಡೆ ಬೀಳುವ ಮೂಲಕ ಇಡಿಗೆ ಮೊದಲ ಗೆಲುವು ಸಿಕ್ಕಿದೆ. ಇಡಿ ಬೆನ್ನಲ್ಲೇ ಸಿಬಿಐ ಕೂಡ ಶಾಕ್ ಕೊಡ್ತಾ ಇದ್ದು ಈಗ ಮೂವರ ಕೈಯಲ್ಲಿ ಸರ್ಕಾರದ ಭವಿಷ್ಯ. ಮಾಹಿತಿ ಮುಂದೆ ಇರ್ತಾ ಇದೀವಿ, ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಇಡಿ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಪ್ರೊಟೆಸ್ಟು ಸೆಷನ್ನಲ್ಲಿ ಏನೇನಾಯಿತು ನೋಡಿದ್ದೀವಿ. ಮುಖ್ಯಮಂತ್ರಿಗಳೆಲ್ಲ ಉತ್ತರ ಕೊಟ್ಟರು, ಹಲವು ಪುಟಗಳ ರಿಪೋರ್ಟನ್ನು ರಾಜ್ಯದ ಜನರ ಮುಂದಿಟ್ಟು ಪ್ರತಿಪಕ್ಷಗಳ ವಿರುದ್ಧ ಗುಡುಗಿದ್ರು. ಏನು ಮಾಡೋಕ್ಕಾಗತ್ತೆ, ಮಂತ್ರಿಗಳು ಶಾಸಕರು ಏನು ಮಾಡೋಕ್ಕಾಗತ್ತೆ, ಅವರೆಲ್ಲ ಪಾಲಿಸಿ ಮೇಕರ್ಸು, ಅಧಿಕಾರಿಗಳ ಕೈವಾಡ ಹಗರಣ ನಡೆದಿರೋದು ಹೌದು ಅಂತ ಒಪ್ಕೊಂಡ್ರು ಅವರೇ. ಈ ಮೂಲಕ ನಿಗಮದಲ್ಲಿ ಇಲಾಖೆಯಲ್ಲಿ ತಪ್ಪಾಗಿರೋದು ಹೌದು, ಅಕ್ರಮ ಆಗಿರೋದು ಹೌದು ಅಂತ ಒಪ್ಪಿಕೊಂಡು ಮಿನಿಸ್ಟರ್ಗಳು ಶಾಸಕರು ಸರ್ಕಾರ ಮಾಡಿದ್ದಲ್ಲ ಬೇರೆಯವರು ಮಾಡಿದ್ದು ಅಂತ ಆ ಕಡೆಗೆ ಎತ್ತು ಹಾಕಿದ್ರು. ಈಗ ನೋಡಿ, ಇಡಿ ಇಲ್ಲೇ ಹೊಸದೊಂದು ವಿಚಾರವನ್ನ ಹಿಡಿದೆಳಿತಾ ಇದೆ. ಮೂವರು IAS ಅಧಿಕಾರಿಗಳಿಗೆ ಈಗ ಇಡಿ ಬಿಗ್ ಶಾಕ್ ಕಾದಿದೆಯಾ? ಈ IAS ಅಧಿಕಾರಿಗಳ ಮೂಲಕ ಹಲವು ರಹಸ್ಯಗಳನ್ನ ಹಿಡಿದೆಳೆಯೋದಕ್ಕೆ ಹೊರಟಿದೆ. ದದ್ದಲ್ ಮತ್ತು ಮಿನಿಸ್ಟರ್ ನಾಗೇಂದ್ರ ಡ್ರಿಲ್ ಬಳಿಕ ಈಗ ಒಂದಿಷ್ಟು ಪೂರಕವಾದ ಅಂಶಗಳು ಸಿಕ್ಕಿದೆಯಂತೆ ಇಡಿಗೆ. ನಾಗೇಂದ್ರ ಯಾವುದೇ ಪ್ರಶ್ನೆ ಕೇಳಿದ್ರು ಸರಿಯಾಗಿ ಆನ್ಸರ್ ಮಾಡ್ತಾ ಇಲ್ಲ ಅನ್ನುವಂತ ರಿಪೋರ್ಟ್ ಬಂತಲ್ವಾ. ತಾಳೆಯಾಗಬೇಕು. ಈಗ ಆನ್ಸರ್ ಮಾಡೋದಕ್ಕೆ, ಕಾನೂನು ಹೋರಾಟ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇರುತ್ತೆ. ಆರೋಪ ಬಂದ ತಕ್ಷಣ ಅವರು ಅಪರಾಧಿಗಳು ಅಂತಲ್ಲ, ಅವ್ರಿಗೆ ಹೋರಾಟ ಮಾಡೋದಕ್ಕೆ ಬೇಕಾದಷ್ಟು ದಾರಿಗಳಿವೆ ಅಲ್ಲ. ಆದರೆ ಇಡಿ ಕೇಳಿದ ದಾಖಲೆಗಳನ್ನ ಪೂರಕವಾಗಿ ಒದಗಿಸದೆ ಹೋದ್ರೆ ಹಣ ವರ್ಗಾವಣೆ ಅಲ್ವಾ ಇದು. ಟೆಕ್ನಿಕಲಿ ಎಲ್ಲ ಎವಿಡೆನ್ಸ್ ಅನ್ನ ಹಿಡಿಬಹುದು. ಮೊಬೈಲ್ ಸಾಕ್ಷಿಗಳನ್ನ ಹಿಡಿದಿದ್ದೇವೆ ಅಂತ ಹೇಳ್ತಿದ್ದಾರೆ. ಬಳ್ಳಾರಿಯಲ್ಲೇ ಇಷ್ಟಿಷ್ಟು ಕೋಟಿ ಹೋಗಿದೆ ಅಂತೆಲ್ಲ ಕೋರ್ಟ್ಗೆ ಕೊಟ್ಟಿರುವಂತಹ ಪಾಯಿಂಟ್ಸ್ ಅಲ್ಲೇ ನಾವು ನೋಡಿದ್ವಿ. ಇದಕ್ಕೆ ಉತ್ತರಿಸುವಲ್ಲಿ ನಾಗೇಂದ್ರ ಯಶಸ್ವಿಯಾಗಿದ್ದಾರಾ ಇಲ್ವಾ? ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದಾರೆ, ಉತ್ತರಿಸ್ತಾ ಇಲ್ಲ ಅನ್ನುವ ಸುದ್ದಿ ಬಂದಿತ್ತು ಕೆಲವು ದಿನಗಳ ಹಿಂದೆ. ದದ್ದಲ್ ವಿಚಾರಣೆಯನ್ನು ನಡೆದಿದೆ. ಇದ್ರ ಬೆನ್ನಲ್ಲೇ ಈಗ ಒಂದಿಷ್ಟು ಕ್ಲೂಗಳು ಸಿಕ್ಕಿವೆಯಂತೆ. ನಂಬರ್ 1, ಇಡಿ ರೇಡ್ ಮಾಡಿದಾಗ ಸ್ಫೋಟಕ ದಾಖಲೆಗಳು ಸಿಕ್ಕಿರೋದು. SIT ತನಿಖೆ ಮಾಡಿ ಇಷ್ಟು ದಿನ ಆದ್ಮೇಲೆ ಇಡಿ ಬಂದರೂ ಕೂಡ ದಾಖಲೆಗಳು ಸಿಕ್ಕಿವೆ. ಡಿಲೀಟ್ ಮಾಡಿ ಎಲ್ಲ ಫಿನಿಶ್ ಮಾಡಿದೀವಿ ಅಂತ ಅಂದ್ಕೊಂಡಿದ್ದ ಮೊಬೈಲಿಂದಾನೇ ಡೇಟಾವನ್ನು ಹೊರಗಡೆ ತೆಗೆದಿದ್ದಾರೆ. ಚುನಾವಣೆಗೆ ಮದ್ಯ ಖರೀದಿ ಅಂತೆಲ್ಲ ಬಂದಿದ್ದು ಇಲ್ಲಿಂದಾನೆ, ಫೋನಿಂದಾನೇ ಸಿಕ್ಕಿದ್ದು ದಾಖಲೆ. ಈಗ ಕೆಲವು IAS ಅಧಿಕಾರಿಗಳ ಬುಡಕ್ಕೆ ಬರ್ತಾ ಇದೆ ಇದು, ಮತ್ತು ಅವರಿಂದ ಸರ್ಕಾರಕ್ಕೆ ಸಂಕಷ್ಟ ಎದುರಾಗೋ ಥರ ಕಾಣಿಸ್ತಾ ಇದೆ. ಮೂವರು IAS ಅಧಿಕಾರಿಗಳು ಹಣಕಾಸು ಇಲಾಖೆಗೆ ಸಂಬಂಧಪಟ್ಟಂತೆ. ಈಗ ಹಣಕಾಸು ಇಲಾಖೆ ನಿಭಾಯಿಸ್ತಿರೋರು ಯಾರು? ಸಿದ್ದರಾಮಯ್ಯನವರು. ಅಲ್ಲೇ ಅಲ್ವಾ ಎಲ್ಲರ ಬಾಣ ಹೋಗ್ತಿರೋದು. ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ, ಹಣಕಾಸು ಸಚಿವರಿಗೆ ಗೊತ್ತಿಲ್ಲದೆ, ಹಣಕಾಸು ಇಲಾಖೆಯ ಪರ್ಮಿಷನ್ ಇಲ್ಲದೆ ಹೆಂಗಾಯ್ತು ಅಂತ. ಆದರೆ ಹಣಕಾಸು ಇಲಾಖೆಯ ಅಧಿಕಾರಿಗಳು ಹೇಳ್ತಿರೋದೇನು, ಮುಖ್ಯಮಂತ್ರಿಗಳು ಹೇಳ್ತಿರೋದೇನು, ಒಂದು ಸಲ ಹಣಕಾಸು ಇಲಾಖೆಯಿಂದ ನಿಗಮಕ್ಕೆ ಹಣ ಹೋದ ಮೇಲೆ, ಅನುದಾನ ಅಂತ ಎತ್ತಿಟ್ಟ ಮೇಲೆ ಅದು ಹೆಂಗ್ ವರ್ಗಾವಣೆ ಆಯ್ತು, ಎಷ್ಟು ಖರ್ಚಾಯ್ತು, ಯಾವ್ಯಾವ ಫಲಾನುಭವಿಗಳಿಗೆ ಹೋಯ್ತು, ಅದೆಲ್ಲ ನಾವು ನೋಡ್ತಿರಲ್ಲ. ನಮ್ಮ ಪರ್ಮಿಷನ್ ತಗೊಂಡು ನಿಗಮ ಮಾಡಲ್ಲ. ಬಿಜೆಪಿ ಮುಗಿ ಬೀಳ್ತಿರೋದೇ ಇಲ್ಲಿ. ಸಿದ್ದರಾಮಯ್ಯನವ್ರಿಗೂ ಗೊತ್ತು, ಹೈಕಮಾಂಡ್ಗೂ ಗೊತ್ತು ಅಂತ ಅಲ್ವಾ. ಈಗ ಆ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳನ್ನ ಹಿಡಿದಿದೆಯಂತೆ ಇಡಿ. ಮೂವರು IAS ಅಧಿಕಾರಿಗಳ ಗಮನಕ್ಕೆ ಬರದೇನೆ ಹೆಂಗೆ ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಯಿತು, ಹಣಕಾಸು ಇಲಾಖೆಯಿಂದ ವಾಲ್ಮೀಕಿ ನಿಗಮಕ್ಕೆ ದುಡ್ಡು ಒದಗಿಸೋದಿಕ್ಕೆ ಅನುಮತಿ ಕೊಟ್ಟಿರುವುದು ಸೇರಿದಂತೆ ದೊಡ್ಡ ಮೊತ್ತದ ಹಣ ವರ್ಗಾವಣೆ ನಡೆಸಿ ಅಕ್ರಮ ಎಸಗಿರೋದು ಈ ಮೂವರಿಗೆ, ಆಯಕಟ್ಟಿನ ಜಾಗದಲ್ಲಿರುವಂಥ ಈ ಮೂವರು IAS ಅಧಿಕಾರಿಗಳ ಗಮನಕ್ಕೆ ಹೇಗೆ ಬಂದಿಲ್ಲ ಅನ್ನುವ ಪ್ರಶ್ನೆಗಳ ಸುತ್ತ ಡ್ರಿಲ್ ಮಾಡೋದಕ್ಕೆ ರೆಡಿ ಆಗಿದೆ. IAS ಅಧಿಕಾರಿಗಳಿಗೆ ಕುತ್ತಿಗೆಗೆ ಬರಲಿದೆ. ಈಗ ಆನ್ಸರ್ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನ ಡ್ರಿಲ್ ಮಾಡಿದ್ರೆ ಬೇರೆ ಬೇರೆ ದುಡ್ಡಿನ ರಹಸ್ಯಗಳು ತೆರೆದುಕೊಳ್ಳುವಂತಹ ದಾರಿ ಕಾಣಿಸ್ತಾ ಇದೆ. ಈಗ ದದ್ದಲ್ ನಾಗೇಂದ್ರ ವಿಚಾರಣೆಯಲ್ಲಿ ಸಿಕ್ಕಿರುವಂಥ ಲಿಂಕ್ ಇದು. ಈಗ IASಗೆ ಕಂಟಕ ಶುರುವಾಗಿದೆ. ಅವರನ್ನ ಡ್ರಿಲ್ ಮಾಡಿದಾಗ ಅದು ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಹಣಕಾಸು ಇಲಾಖೆ ತನಕ ಬಂದಿದೆ. ಈಗ CBI ಕೂಡ ಎಂಟ್ರಿ ಕೊಟ್ಟಿದೆ ನೋಡಿ. CBI ಕೇಸ್ ಅಂತೂ ಹೋಗಿತ್ತಲ್ವ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವತ್ತೇ ದೂರು ಕೊಟ್ಟಿತ್ತು. ಪೊಲೀಸ್ ಅಧಿಕಾರಿಗಳ ಮೂಲಕ ಕೆಲವು ಅಂದ್ರೆ ಎಲ್ಲರಿಗೂ ಗಮನಕ್ಕೆ ಬರೆದಿರೋ ರೀತಿಯಲ್ಲಿ ಗೌಪ್ಯವಾಗಿ CBI ಮಾಹಿತಿಯನ್ನು ಕಲೆ ಹಾಕ್ತಾ ಇದೆಯಂತೆ.
ಒಂದ್ ಕಡೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಕೋರ್ಟ್ಗೆ ಹೋಗಿದೆ, ಹೈಕೋರ್ಟ್ಗೆ. CBIನೇ ಕಂಪ್ಲೀಟ್ ಆಗಿ SIT ಬೇಡ, ಕಂಪ್ಲೀಟ್ ಆಗಿ CBI ಕೊಡ್ಬೇಕು ಈ ಕೇಸ್ನ, ಎರಡೆರಡು ಕಡೆ ಎಲ್ಲ ಬೇಡ ಅಂತ. ಹಾಗಾಗಿ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ. CBI ಕೂಡ ಅದರಲ್ಲಿ ಪ್ರತಿವಾದಿಯಾಗಿದೆ. ಈ ನಡುವೆ ಗೌಪ್ಯ ಮಾಹಿತಿಯನ್ನ CBI ಕಲೆ ಹಾಕ್ತಿದ್ದು ಹಲವರನ್ನ ವಿಚಾರಣೆಗೆ ಒಳಪಡಿಸೋದಿಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಿದೆ. ಕಂಪ್ಲೀಟ್ ಆಗಿ ಈ ಕೇಸು CBIಗೆ ಹೋಗುವಂತಹ ದಿನ ದೂರ ಇಲ್ಲ. ಒಂದ್ ಕಡೆ CBI ಮಾಹಿತಿ ಕಲೆ ಹಾಕ್ತಿರೋದು, ಮತ್ತೊಂದ್ ಕಡೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹೈಕೋರ್ಟ್ಗೆ ಹೋಗಿರೋದು. ಇಲ್ಲಿ ನೋಡಿ, ಈಗ SIT ಏನ್ ಮಾಡಿದೆ ಅಂತ ಕೇಳಿದ್ರೆ ಆರ್ಥಿಕ ಇಲಾಖೆಗೆ ಕ್ಲೀನ್ ಚಿಟ್ಟೆ ಕೊಟ್ಟು ಬಿಟ್ಟಿದ್ಯಾ ಅನ್ನೋದ್ರ ಸುತ್ತಾನೆ ಚರ್ಚೆ ಆಗ್ತಿರೋದು. ಆರ್ಥಿಕ ಇಲಾಖೆದೇನು ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ಬರೀ ನಿಗಮ ಮತ್ತು ಬ್ಯಾಂಕ್ ಅಧಿಕಾರಿಗಳನ್ನ ಮಾತ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರಾ? ಹಣಕಾಸು ಇಲಾಖೆಯ ಪಾತ್ರವೇ ಇಲ್ಲ ಅನ್ನೋ ರೀತಿ SIT ನಿರ್ಧಾರ ಮಾಡ್ಕೊಂಡಿದ್ಯಾ? ಇಲ್ಲಿ SIT ಯಾರ್ಯಾರನ್ನ ವಿಚಾರಣೆಗೆ ಒಳಪಡಿಸಿದೆ ಅಂದ್ರೆ ಕ್ಲಿಯರ್ ಆಗಿ ಕಾಣಿಸ್ತಲ್ಲ ನಮಗೆ. ನಿಗಮದ ಅಧಿಕಾರಿಗಳು ಮತ್ತು ಬ್ಯಾಂಕ್ ನಲ್ಲಿ ಯಾರ್ಯಾರ ವಿರುದ್ಧ ಆರೋಪ ಬಂತು ಅವರ ವಿಚಾರಣೆಗೆ ಮಾತ್ರ ಮುಂದಾಗಿರೋದು. ಯಾಕೆ? ನಾಗೇಂದ್ರ ಅವ್ರನ್ನೂ ಟಚ್ ಮಾಡ್ತಿಲ್ಲ ಅನ್ನೋದ್ರ ಸುತ್ತಾನೆ ಆಕ್ರೋಶ ಎದ್ದಿತ್ತು. SITನೇ ರಕ್ಷಣೆ ಮಾಡೋಕೆ ನಿಂತಿದೆ ಅಂತ. ಇನ್ನು ಕೆಲವೇ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧವೇ ಚಾರ್ಜ್ ಶೀಟ್ ರೆಡಿ ಮಾಡಿ ಕೊಡ್ಲಿದೆಯಂತೆ SIT. ಕೋರ್ಟ್ಗೆ ಅಧಿಕಾರಿಗಳಿಂದ ತಪ್ಪಾಗಿದೆ ಅನ್ನುವ ಚಾರ್ಜ್ ಶೀಟ್ ಹೋಗಲಿದೆ SIT ಇಂದ ಅನ್ನುವಂಥ ಸುದ್ದಿ ಬರ್ತಾ ಇದೆ. ಸೊ ಹಣಕಾಸು ಇಲಾಖೆಯ ಪಾತ್ರವೇ ಇಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟೇ ಬಿಟ್ಟಿದೆಯಾ SIT. ಇದೇ ಟೈಮಲ್ಲಿ ED ಹಣಕಾಸು ಇಲಾಖೆಯ IAS ಅಧಿಕಾರಿಗಳಿಗೆ ಈಗ ಡ್ರಿಲ್ ಮಾಡೋದಕ್ಕೆ ಮುಂದಾಗ್ತಿರೋದು. ಎರಡು ವ್ಯತಿರಿಕ್ತ ಬೆಳವಣಿಗೆಗಳು. ಈ ವ್ಯತ್ಯಾಸ ಇರೋದ್ರಿಂದಾನೇ ಒಂದೇ ಕಡೆ ತನಿಖೆ ಆಗಬೇಕು, CBIಗೆ ಹೋಗಬೇಕು ಅಂತ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ತಲೆ ಮೇಲೆ ಬರ್ತಿದೆಯಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ನಾಳೆಗೆ ಕಪ್ಪು ಚುಕ್ಕಿ ಆಗಬಹುದು ಈ ಕೇಸು, ಬ್ಯಾಂಕ್ ಇಂದ ಹಗರಣ ಆಯ್ತು ಅಂತ ತಡ ಮಾಡದೆ CBIಗೆ ಕಂಪ್ಲೀಟ್ ಆಗಿ ಕೊಡಬೇಕು ಅಂತ ಈಗ ಕೇಳಿಕೊಳ್ತಿರೋದೇ ಈ ಕಾರಣಕ್ಕೆ. ಸೊ ವಾಲ್ಮೀಕಿ ನಿಗಮದ ಕೇಸಲ್ಲಿ ಒಳ ಸುಳಿಗಳು ಈಗ ತೆರೆದುಕೊಳ್ತಿವೆ. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.